ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಪಾಂಡು ಕಾಯಿಲೆ ಬಂದಾಗ ಏನೇನು ಆಹಾರಗಳು ನಾವು ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ವಾಸಿಯಾಗತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಪಾಂಡು ಕಾಯಿಲೆಯಲ್ಲಿ ಒಂದು ಅನಿಮಿಕ್ ಲುಕ್ ಅನ್ನೋದು ಒಂದು ಕಾಣಿಸ್ಕೊಂಬರುತ್ತೆ. ಎಲ್ಲ ಥರದ್ದು ಅನಿಮಿಯಾನು ಕೂಡ ಈ ಪಾಂಡು ಕಾಯಿಲೆಯಲ್ಲಿ ನಾವು ಹಾಕ್ಬೋದು. ಈ ಮಹಾಭಾರತದಲ್ಲೂ ಕೂಡ ಪಾಂಡು ಅಂತ ವ್ಯಕ್ತಿ, ಮಹಾಭಾರತದಲ್ಲಿ ಕ್ಯಾರೆಕ್ಟರು, ಪಂಚಪಾಂಡವರ ತಂದೆ, ಅವ್ರಿಗೂ ಕೂಡ ಈ ಕಾಯಿಲೆ ಇತ್ತು. ಈ ಕಾಯಿಲೆಯಲ್ಲಿ ಆಹಾರಗಳು ಏನೇನು ಸೇವನೆ ಮಾಡಬೇಕು ಪಾಂಡು ಕಾಯಿಲೆ ದೂರ ಇಡೋದಕ್ಕೆ ಅಂದರೆ, ಮೊದಲನೇದಾಗಿ ಹಳೆ ಬಾರ್ಲಿ. ಈ ಬಾರ್ಲಿ ಶ್ರೋತೋಶೋಧಕ. ಎಲ್ಲೆಲ್ಲಿ ಆ ಚಾನಲ್ಸ್ ಬ್ಲಾಕೇಜ್ ಇರುತ್ತೆ, ಒಳ್ಳೆ ಕಬ್ಬಿಣ ಅಂಶ ತಿನ್ನೋ ಆಹಾರದಲ್ಲಿ ಅಬ್ಸಾರ್ಬ್ ಆಗೋದಕ್ಕೆ ಎಲ್ಲೆಲ್ಲಿ ತಾಪತ್ರೆಗಳಿರುತ್ತೆ ಅವನ್ನ ಕ್ಲಿಯರ್ ಮಾಡಿ ಓಪನ್ ಅಪ್ ಮಾಡೋದಕ್ಕೆ ಈ ಹಳೆ ಬಾರ್ಲಿ ಸೇವನೆ ಮಾಡಬೇಕು. ಗೋಧೂಮ ಕೂಡ ನಾವು ಸೇವನೆ ಮಾಡಬೇಕು. ಹಳೆ ಅಕ್ಕಿ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಹೆಸರು ಬೇಳೆ, ಬೇಳೆಗಳಲ್ಲಿ ಹೆಸರು ಬೇಳೆ ಅನ್ನೋದು ಒಂದು ಎಷ್ಟು ಚೆನ್ನಾಗಿ ನ್ಯೂಟ್ರಿಷನ್ ಪ್ಯಾಕ್ಟು, ಅದು ಕೂಡ ಸೇವನೆ ಮಾಡೋದ್ರಿಂದ ಈ ಪಾಂಡು ಕಾಯಿಲೆ ದೂರ ಆಗುತ್ತೆ. ಅಳಸಂದೆ ಕಾಳು, ಪಿಜನ್ ಪಿ ಅಂತ ಕರಿತೀವಿ. ಆಮೇಲೆ ತೊಗರಿ ಬೇಳೆ ಕೂಡ ಹೇಳಿದ್ದಾನೆ ಆಯುರ್ವೇದದಲ್ಲಿ ಸೇವನೆ ಮಾಡೋದಕ್ಕೆ. ನೀವು ಮಾಂಸಾಹಾರಿಗಳಾಗಿದ್ದರೆ ಆ ಮಾಂಸ ಆಹಾರಗಳು, ಮೀನು ಇವೆಲ್ಲ ಕೂಡ ಸೇವನೆ ಮಾಡಬಹುದು. ಪಡವಲಕಾಯಿ ಸೇವನೆ ಮಾಡ್ಬೋದು, ಬೂತ್ ಕುಂಬಳಕಾಯಿ ಸೇವನೆ ಮಾಡಬಹುದು, ಬಾಳೆಕಾಯಿ ಸೇವನೆ ಮಾಡಬಹುದು. ಇಷ್ಟು ನೀವು ಪಲ್ಯಗಳು ಮಾಡಿಕೊಂಡು ರೆಗ್ಯುಲರಾಗಿ ಸೇವನೆ ಮಾಡ್ತಾಯಿದ್ರೆ ಕೂಡ ಈ ನಿಮ್ಮ ಪಾಂಡು ಕಾಯಿಲೆ ವಾಸಿ ಆಗತ್ತೆ. ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಧನ್ವಂತರಿ ತೊಗೊಂಬರ್ತಾ ಇರೋ ಅಮೃತ ಕಲಶದಿಂದ ಅಮೃತ ಬಿಂದುಗಳು ಕೂಡ ಸೇರಿಕೊಂಡಿದೆ. ಅದು ಕೂಡ ಸೇವನೆ ಮಾಡೋದ್ರಿಂದ ಪಾಂಡು ಕಾಯಿಲೆಗೆ ಹೆಲ್ಪ್ ಆಗುತ್ತೆ. ಇನ್ನೇನು ಸಮ್ಮರ್ ಸೀಸನ್ ಬರ್ತಾ ಇದೆ, 2-3 ತಿಂಗಳಲ್ಲಿ ಸಮ್ಮರ್ ಬಂದ್ಬಿಡುತ್ತೆ. ಆವಾಗ ಹಣ್ಣು ಕಾಣಿಸ್ಕೊಳ್ಳೋದು ಮಾವಿನ ಹಣ್ಣು. ಮಾವು ಕೂಡ ಎಲ್ಲ ವೆರೈಟಿ ಸೇವನೆ ಮಾಡೋದು, ಹಣ್ಣಾಗಿರೋದು ಪಾಂಡು ಕಾಯಿಲೆ ದೂರ ಮಾಡುತ್ತೆ. ಅಳಲೆಕಾಯಿ, ಈ ತ್ರಿಫಲ ಅಂತ 3 ಕಾಂಬಿನೇಷನಲ್ಲಿ ಒಂದು ಅಳಲೆಕಾಯಿ ಕೂಡ ಸ್ವಲ್ಪ ತುಪ್ಪ, ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ನಿಮ್ಮ ಮೋಷನ್ಸ್ ಕೂಡ ಸರಿ ಮಾಡುತ್ತೆ, ಶ್ರೋತಸ್ಸು ಕರೆಕ್ಟ್ ಮಾಡುತ್ತೆ, ವಾತದ ಗತಿ ಕೂಡ ಸರಿ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ನಿಮಗೆ ಐರನ್ ಅಬ್ಸಾರ್ಪ್ಷನ್, ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗತ್ತೆ. ತೊಂಡೆಕಾಯಿ ಸೇವನೆ ಮಾಡೋದು, ತೊಂಡೆಕಾಯಿ ಪಲ್ಯ ತೊಗೊಳ್ಳೋದು ಕೂಡ ಪಾಂಡು ಕಾಯಿಲೆಗೆ ಒಳ್ಳೆಯದು. ಗೋಮೂತ್ರ ಅರ್ಕ ಅಂತ ಇದೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದು ಕೂಡ ಈ ಪಾಂಡು ಕಾಯಿಲೆಗೆ ಮದ್ದು. ಗೋಮೂತ್ರ ಹರಿತಕಿ ಅಂತಲೂ ಕೂಡ ನಾವು ಕೊಡ್ತೀವಿ. ಪಾಂಡುವಲ್ಲೂ ಕೂಡ ಇದು ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಕಾಮಲ, ಕುಂಭಕಾಮಲ ಇದರಲ್ಲೆಲ್ಲ ಈ ನೀರೆಲ್ಲ ಕಟ್ಕೊಳ್ಳೋದು ಹೊಟ್ಟೆಯಲ್ಲಿ, ಅದೆಲ್ಲ ಕೂಡ ಸರಿ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಸೇವನೆ ಮಾಡೋದು ಕೂಡ ವಿಟಮಿನ್ ಸಿ ಉಳ್ಳದ್ದು, ಪ್ಲಸ್ ಷಡ್ ರಸಗಳಲ್ಲಿ 5 ರಸಗಳು ಉಳ್ಳದ್ದು. ಬೆಟ್ಟದ ನೆಲ್ಲಿಕಾಯಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಮಜ್ಜಿಗೆ ಹಾಗೂ ತುಪ್ಪ ಇದು ಕೂಡ ರೆಗ್ಯುಲರಾಗಿ ನೀವು ಸೇವನೆ ಮಾಡೋದು ಈ ಪಾಂಡು ಕಾಯಿಲೆಗೆ ಒಳ್ಳೆಯದು. ಬಸ್ತಿರ ಅನ್ನದ ನೀರು, ಈ ಹೆಂಗಸರಲ್ಲಿ ಹೆವಿ ಬ್ಲೀಡಿಂಗ್ ಆಗೋವಾಗ ನಾವು ಕೆಲವು ಔಷಧಿಗಳು ಕೊಡ್ತೀವಿ. ಅದಕ್ಕೆ ಅನುಪಾನ ಏನು ಗೊತ್ತಾ? ಅನ್ನ ಬಸ್ಯವಾಗ ನೀರು ಬರುತ್ತಲ್ಲ, ಆ ನೀರು ಅನುಪಾನ. ಆ ಔಷಧಿ ಕಟ್ಬಿಟ್ಟು 1 ಗ್ಲಾಸ್ ನೀರು ಕುಡೀರಿ ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೆ, ಹೆವಿ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ. ಇದರಲ್ಲಿ ಈ ಪಾಂಡು ಕಾಯಿಲೆಯಲ್ಲಿ ಇದು ಕೂಡ ಸೇವನೆ ಮಾಡೋದು. ಬೇಗ ಆಹಾರದ ನ್ಯೂಟ್ರಿಷನ್ನು, ಸ್ವಲ್ಪ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ನ್ಯೂಟ್ರಿಷನ್ ಕೂಡ ಬೇಗ ಕೊಡುತ್ತೆ. ಬೆಣ್ಣೆ ಕೂಡ ಸೇವನೆ ಮಾಡ್ಬೋದು. ಅರಿಶಿಣ
ಹಾಗೂ ಕೊನೆಯದಾಗಿ ಕೇಸರು. ಇಷ್ಟು ನೀವು ಎಲ್ಲ ಇರೋ ನ್ಯೂಟ್ರಿಷಿಯಸ್ ಫುಡ್ಗಳು ನೀವು ಸೇವನೆ ಮಾಡೋದ್ರಿಂದ ಈ ಪಾಂಡು ಕಾಯಿಲೆ ದೂರ ಇಡ್ಬೋದು. ನೋಡಿ, ನಾನು ಆಯುರ್ವೇದದ್ದು ಹೇಳ್ತಾ ಇರೋದು ಈ ಡೈರೆಕ್ಟಾಗಿ ಐರನ್ ಸಪ್ಲಿಮೆಂಟು ಆಹಾರಗಳು ಹೇಳ್ತಾ ಇಲ್ಲ ಆಯುರ್ವೇದ. ಅದು ರೂಟ್ ಕಾಸ್ ಕರೆಕ್ಟ್ ಮಾಡ್ತಾ ಇರೋದು. ಆ ರೂಟ್ ಕಾಸ್ ಚಾನಲ್ ಪಾತ್ವೇಸು ಐರನ್ ಅಬ್ಸಾರ್ಪ್ಷನ್ಗೆ, ರೂಟ್ ಕಾಸ್ ಬ್ಲಡ್ ಪ್ರೊಡಕ್ಷನ್ಗೆ, ಅವನ್ನ ಅಡ್ರೆಸ್ ಮಾಡ್ತಾ ಇರೋ ಪಥ್ಯ ಅಪಥ್ಯಗಳು ಆಯುರ್ವೇದ ಎಷ್ಟು ಚೆನ್ನಾಗಿ ವಿವರಿಸಿದೆ ಭೈಷಜ್ಯ ರತ್ನಾವಳಿ ಅಂತ ಗ್ರಂಥದಲ್ಲಿ. ಸೊ ಈ ಸಂಚಿಕೆಯಲ್ಲಿ ಪಾಂಡು ಕಾಯಿಲೆಯಲ್ಲಿ ಏನೇನು ತಿನ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೇಳೋಣ. ಅಲ್ಲಿವರೆಗೂ ನಮಸ್ಕಾರ.